ಗಮನಿಸಿಕೊಂಡು ನಾವು ಅದಕ್ಕೆ ತೀರ್ಮಾನ ಹಾಕಿದ್ದೇವೆ. ಡಿಲೇ ಜಾಸ್ತಿ ಆಗಿದೆ. ನೀವು ಪ್ರತಿಯೊಬ್ಬರು ಪೋಷಣ್ ಮಾಸಾಚರಣೆ ಮಹತ್ವದ ಬಗ್ಗೆ ತಿಳ್ಕೊಂಡು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಅದಕ್ಕೆ ಪೂರಕವಾದ ಪೋಷಣ್ ಮಾಸಾಚರಣೆಯ ಮಹತ್ವದ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಬೇಕಾದದ್ದು ಈ ಒಂದು ತಿಂಗಳಲ್ಲಿ ನಮ್ಮದು ಉದ್ದೇಶ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವ ಉದ್ದೇಶ ತಾಯಂದಿರಿಗೆ ಇದರ ಬಗ್ಗೆ ಪೌಷ್ಟಿಕ ಆಹಾರದ ಮಹತ್ವ ಏನು, ಅದು ಯಾಕೆ ನಾವು ಪಡ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ಪೌಷ್ಟಿಕ ಆಹಾರದ ಕೊರತೆಯಿಂದಾಗಿ ಮಕ್ಕಳಲ್ಲಿ ಅಪೌಷ್ಟಿಕತೆ, ಮಹಿಳೆಯರಲ್ಲಿ ರಕ್ತಹೀನತೆ, ಅದೇ ರೀತಿಯಲ್ಲಿ ಹುಟ್ಟುವಂತಹ ಮಕ್ಕಳು ಕಡಿಮೆ ತೂಕದ ಮಕ್ಕಳು ಹುಟ್ಟುವಂಥದ್ದು, ಇದೆಲ್ಲ ಅಪೌಷ್ಟಿಕತೆಯಿಂದ, ಅಂದರೆ ನಾವು ತಿನ್ನುವ ಆಹಾರ ಪದ್ಧತಿಯಲ್ಲಿ ಪೌಷ್ಟಿಕಾಂಶದ ಕೊರತೆಯಿಂದ ಈ ಎಲ್ಲ ಕಾಯಿಲೆಗಳು ಮತ್ತು ಈ ಥರದ ಮಕ್ಕಳು ಹುಡ್ತಾ ಇದ್ದಾವೆ. ಅದೇ ರೀತಿ ನಮ್ಮಲ್ಲಿ ಅಪೌಷ್ಟಿಕತೆಗೆ ಮೂಲ ಕಾರಣ ಪೌಷ್ಟಿಕತೆಯ ಕೊರತೆ. ನಾವು ಸೊಪ್ಪು ತರಕಾರಿಗಳನ್ನು ಸೇವಿಸುವಂಥದ್ದು ಭಾಳಷ್ಟು ಕಡಿಮೆ. ನಾವು ದಿನನಿತ್ಯ ಒಂದು ಬಗೆಯ ಆಹಾರವನ್ನು ಸೇವಿಸ್ತೇವೆ. ಒಂದು ಅನ್ನ ಸಾಂಬಾರು, ಅಥವಾ ಒಂದು ಅನ್ನ ಮೀನು ಸಾಂಬಾರು, ಅಥವಾ ಅನ್ನ ಅಥವಾ ಒಂದು ಪಲ್ಯ, ಅಷ್ಟು ಬಿಟ್ಟರೆ ದಿನ ಅದೇ ಮಾಡ್ತೇವೆ. ಬೆಳಿಗ್ಗೆ ಸಹ ಹಾಗೆ ಚಾಗಿ ತಿಂಡಿ ಒಂದು ಮಾಡ್ತೇವೆ, ಏನೋ ಒಂದು ರಸ್ಕ್ ತರ್ತೇವೆ ಅಥವಾ ಬ್ರೆಡ್ ತರ್ತೇವೆ. ಅದರಲ್ಲಿ ಏನು ಪೌಷ್ಟಿಕಾಂಶ ಉಂಟು? ತಿಂಡಿ ಮಾಡುವಂಥದ್ದು ಕಡಿಮೆ. ಹೊರಗಿನಿಂದ ರೆಡಿಮೇಡ್ ಫುಡ್ಡನ್ನು ತಗೊಂಡು ಬಂದು ನಾವು ಮಕ್ಕಳಿಗೆ ಕೊಡುವಂಥದ್ದು. ನಾವು ಇತ್ತೀಚಿನ ದಿನಗಳಲ್ಲಿ ಒಂದು 40 ವರ್ಷ ಪ್ರಾಯಕ್ಕೆ ಹೆಚ್ಚಿನ ನಾವು ಮಹಿಳೆಯರು ಮಾತ್ರೆ ಔಷಧಿ ಇಲ್ಲದವರು ಬಹಳಷ್ಟು ಕಡಿಮೆ ಜನ ಇರುವಂಥದ್ದು. ಯಾಕಂತೇಳಿದರೆ ನಮ್ಮ ಆಹಾರ ಪದ್ಧತಿ, ಆಹಾರ ಶೈಲಿ, ಅದೇ ರೀತಿ ಹೊರಗಿನ ಫುಡ್ಡುಗಳಿಗೆ ಮಾರು ಹೋದಂತಹ ಒಂದು ಇತ್ತೀಚಿನ ದಿನಗಳಲ್ಲಿ ನಾವು ಕಾಯಿಲೆಗಳಿಗೆ ತುತ್ತಾಗ್ತಿದ್ದೇವೆ. ನೀವೀಗ ಎಣಿಸ್ಬೋದು, ಹೆಚ್ಚಿನವರು 35-40 ವರ್ಷಕ್ಕೆ ಡಾಕ್ಟ್ರನ್ನು ಸಂಪರ್ಕಿಸಲೇಬೇಕು. ನಮ್ಮ ಹತ್ರ ಔಷಧಿಗಳು ಇಲ್ಲದೆ ನಾವು ಬದುಕಲಿಕ್ಕೆ, ಜೀವನ ಮಾಡಲಿಕ್ಕೆ ಭಾಳಷ್ಟು ಕಷ್ಟ. ಅದು ಕೂಡ ನಮಗೆ ವ್ಯಾಯಾಮದ ಕೊರತೆ. ನಮ್ಮ ಜೀವಕ್ಕೆ ನಾವೀಗ ವ್ಯಾಯಾಮವನ್ನು ಕೊಡ್ತಾ ಇಲ್ಲ, ಕೆಲಸ ಕೊಡ್ತಾ ಇಲ್ಲ. ಏನಿದ್ರು ತಿಂತೇವೆ, ಕೂತುಕೊಂಡು ಟಿ ವಿ ನೋಡ್ತೇವೆ, ಧಾರಾವಾಹಿ ನೋಡ್ತೇವೆ. ಅದೇ ರೀತಿ ಏನು ಮನೆಯಲ್ಲಿ ಕೆಲಸಗಳನ್ನು ಎಲ್ಲ ಈಗ ಆಟೋಮೆಟಿಕ್ಕಾಗಿ ಆಗುತ್ತೆ. ಸ್ವಿಚ್ ಹಾಕಿದರೆ ವಾಷಿಂಗ್ ಮಿಷಿನ್ ತಿರುಗುತ್ತೆ, ಬಟ್ಟೆ ಒಗೆದಾಗ್ತದೆ. ಕಾಯಿಲೆಗಳು ದಿನನಿತ್ಯ ಜಾಸ್ತಿ ಆಗ್ತಾ ಇದೆ. ಇದು ನಮ್ಮ ಮಕ್ಕಳಿಗೆ ಕೂಡ ಈಗ ನಮ್ಮದು ಜೀವನ ಇಷ್ಟ ಆಗಾಯಿತು. ಇನ್ನು ನಮ್ಮ ಮಕ್ಕಳಿಗೆ ನಾವೀಗ ಆ ಲೇಸ್, ಕುರ್ಕುರೆ, ಬರ್ಗರ್ ಎಂತೆಲ್ಲ ಫುಡ್ಡುಗಳು ಸಿಗ್ತವೆ, ಅದನ್ನು ಹೋಗುವಾಗ ಸಂಜೆ ತಗೊಂಡು ಹೋಗ್ತೀರಾ. ಅದಕ್ಕಿಂತ ಇಂಥ ಇವತ್ತು ಸೊಪ್ಪು ತರಕಾರಿಗಳಿಂದ ಎಷ್ಟು ಬಗೆಯ ಫುಡ್ಡನ್ನು ಮಾಡಿದ್ದೀರಿ. ಇವತ್ತು ಇದು ನಾವು ತಾಯಂದಿರೇ ಮಾಡಿ ಅಲ್ವಾ? ಅಂಥದ್ದೇ ಫುಡ್ಡನ್ನು ಮನೆಯಲ್ಲಿ ವಾರದಲ್ಲಿ ಇಷ್ಟಪಡ್ತಾರಾ? ಖಂಡಿತ ಇಷ್ಟಪಡೋದಿಲ್ಲ. ನಾವೇ ಫ್ರೈ ಐಟಮ್ಗೆ ಮಾರು ಹೋದರೆ ಮನೆಯಲ್ಲಿ ಮೀನು ತಂದರೆ ಅದನ್ನು ಫ್ರೈ ಮಾಡುವಂಥದ್ದು, ಅದನ್ನು ಸ್ವಲ್ಪ ಫ್ರೈ ಐಟಮ್ ದೂರ ಮಾಡಿ. ಯಾಕಂದರೆ ಎಣ್ಣೆಯ ಅಂಶಗಳು ಅಷ್ಟು ನಮಗೆ ಒಳ್ಳೆಯದಲ್ಲ. ಅದು ತುಪ್ಪ ಉಪಯೋಗ ಮಾಡಿ. ಇವತ್ತು ನಾವು ತುಪ್ಪ ಉಪಯೋಗ ಮಾಡಿ ನಮ್ಮ ಮಿಲೆಟ್ ಲಡ್ಡು ಅಂತ ಒಂದು ಮಾಡಿದ್ದೇವೆ. ಅಂಗನವಾಡಿಯಲ್ಲಿ ಸಿಗುವಂಥ ಪೌಷ್ಟಿಕ ಆಹಾರದಲ್ಲಿ ಮಿಲೆಟ್ ಲಡ್ಡು ಅಂತ 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ನಾವು ಕೊಡ್ತೇವೆ. ಈ ಕೊಟ್ಟಂಥ ಮಿಲೆಟ್ ಲಡ್ಡನ್ನು ಯಾರು ಕೂಡ ಸರಿಯಾಗಿ ಮಕ್ಕಳಿಗೆ ಕೊಡುವುದಂತಿಲ್ಲ, ಮನೆಯವರು ಕೂಡ ಉಪಯೋಗ ಮಾಡೋದಿಲ್ಲ. ಯಾಕೆಂದರೆ ನಮಗೂ ಗೊತ್ತಿಲ್ಲ. ಅದರಲ್ಲಿ 7-8 ಬಗೆಯ ಧಾನ್ಯಗಳನ್ನು ಉಪಯೋಗ ಮಾಡಿಕೊಂಡು ಆಹಾರವನ್ನು ತಯಾರು ಮಾಡಿದೆ. 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ದಿನಕ್ಕೆ 100 ಗ್ರಾಮಿನಾಗಿ ಕೊಡಲಿಕ್ಕೆ ನಾವು ಪ್ರಮಾಣ 25 ದಿವಸಕ್ಕೆ ಕೊಡ್ತಾ ಇದ್ದೇವೆ. ಆ 100 ಗ್ರಾಮ್ ಪ್ರಮಾಣದಲ್ಲಿ ಕೊಟ್ಟರೆ ಆ ಮಗುವಿನ ತೂಕ ಖಂಡಿತವಾಗಿ ಜಾಸ್ತಿ ಆಗ್ತದೆ. ನಾವು ಅದನ್ನು ಮಾಡ್ತಾ ಇಲ್ಲ. ಆ ಮಕ್ಕಳಿಗೆ ಬೇರೆ ತಿಂಡಿಯನ್ನು ಕೊಡ್ತೇವೆ, ಹೊರಗಿದ್ದು. ಅಂದರೆ ಚಾಕ್ಲೇಟ್, ಬಿಸ್ಕಿಟ್. ಆ ಬಿಸ್ಕಿಟಲ್ಲಿ ಏನು ಮೈದಾ ಹಾಕಿ ಮಾಡಿರ್ತಾರೆ, ಒಂದು ಲೇಬಲ್ ಚೆನ್ನಾಗಿ ಹಾಕಿರ್ತಾರೆ, ಚೆನ್ನಾಗಿ ಮಾಡಿರ್ತಾರೆ. ಅದನ್ನು ಮಕ್ಕಳು ತಿಂತಾರೆ. ಅದು ಹೊಟ್ಟೆಗೆ ಅಷ್ಟು ಒಳ್ಳೆಯದು ಅಲ್ಲ, ಅವರ ಆರೋಗ್ಯ ವೃದ್ಧಿ ಸಹ ಆಗೋದಿಲ್ಲ. ಅದೇ ಈ ಮಿಲೆಟ್ ಲಡ್ಡಿದ್ದು ಜ್ಯೂಸ್ ಮಾಡಿ, ಚಪಾತಿ ಮಾಡಿ, ಆಮೇಲೆ ಅದದ್ದು ಉಂಡೆ ಮಾಡಿ, ಅದು ಉಂಡೆ ಮಾಡಿದ್ದಾರೆ, ಮಿಲೆಟ್ ಲಡ್ಡಿದ್ದು ಉಂಡೆ ಮಾಡಿದ್ದಾರೆ. ಟೇಸ್ಟ್ ನೋಡಿಕೊಳ್ಳಿ, ತುಂಬ ಚೆನ್ನಾಗಿ ಆಗಿದೆ. ಅದಕ್ಕೊಂದು ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಹಾಕಿ, ಇಲ್ಲದ ಬರೀ ಅದರಲ್ಲೇ ಮಾಡ್ಬೋದು. ಡ್ರೈ ಫ್ರೂಟ್ಸ್ ಹಾಕಬೇಕಂತ ಇಲ್ಲ, ಅದು ಸ್ವಲ್ಪ ಕಾಸ್ಟ್ಲಿ. ಅಂದರೆ ಟೇಸ್ಟಿಗೋಸ್ಕರ ಅದು ಸಕ್ಕರೆಯನ್ನು ಆದಷ್ಟು ಉಪಯೋಗ ಮಾಡಬೇಡಿ. ಯಾಕಂದರೆ ಸಕ್ಕರೆ ನಮಗೆ ಒಳ್ಳೆಯದಲ್ಲ. ಬೆಲ್ಲವನ್ನು ಉಪಯೋಗ ಮಾಡಿ. ಜ್ಯೂಸಿಗೆ ಆಗಲಿ, ಮನೆಯಲ್ಲಿ ಯಾವ ತಿಂಡಿಗಳನ್ನು ಮಾಡುವಾಗ ಸಹ ಬೆಲ್ಲವನ್ನು ಉಪಯೋಗ ಮಾಡಿ. ಇವನ್ ಪಾಯಸ ಮಾಡುವಾಗಲೂ ಕೂಡ ಸಕ್ಕರೆಯನ್ನು ಉಪಯೋಗ ಮಾಡ್ತೇವೆ ನಾವು. ಸಕ್ಕರೆ ಉಪಯೋಗ ದಯವಿಟ್ಟು ಮಾಡಬೇಡಿ, ಆದಷ್ಟು ಕಡಿಮೆ ಮಾಡಿ ಅಂತ ಹೇಳುವಂಥದ್ದು ಮಕ್ಕಳಿಗೆ ಕೂಡ. ಯಾಕಂತ ಹೇಳಿದರೆ ಬೆಲ್ಲದಲ್ಲಿ ಕಬ್ಬಿಣಾಂಶ ಹೇರಳವಾಗಿದೆ. ಕಬ್ಬಿಣಾಂಶ ನಮ್ಮ ದೇಹಕ್ಕೆ ಬೇಕು, ರಕ್ತವನ್ನು ವೃದ್ಧಿ ಮಾಡಲಿಕ್ಕೆ ಕಬ್ಬಿಣಾಂಶ ಬೇಕು. ಅದೇ ರೀತಿ ನಮ್ಮ ಈ ಪೋಷಣ್ ಮಾಸಾಚರಣೆ ಉದ್ದೇಶ ಒಂದು, ನಮ್ಮಲ್ಲಿ ರಕ್ತಹೀನತೆಯನ್ನು ತಡೆಗಟ್ಟುವಂಥದ್ದು. ನಮ್ಮ ಮಹಿಳೆಯರಲ್ಲಿ ನಾವು ಈಗ ಹಿಮೋಗ್ಲೋಬಿನ್ ಅಂಶ ಇಷ್ಟೇ ಇರಬೇಕು ಅಂತ ನಿಮಗೆ ಗೊತ್ತಿರ್ತದೆ. ಎಷ್ಟಿರಬೇಕು ನಮಗೆ? ಎಷ್ಟಿರಬೇಕು? ನಾರ್ಮಲ್ ಮಹಿಳೆ ಅಂತ ಇರಬೇಕಿದ್ರೆ, ನಾವು ಆರೋಗ್ಯವಂತ ಮಹಿಳೆ ಅಂತಂದರೆ ಎಷ್ಟು ಪರ್ಸೆಂಟ್ಗಿಂತ ಜಾಸ್ತಿ ಇರಬೇಕು ಹಿಮೋಗ್ಲೋಬಿನ್? ಆರೋಗ್ಯ ಇಲಾಖೆಯವರ ಹತ್ರ ಕೇಳಿ, ಪಕ್ಕನೇ ಇದ್ದಾರಲ್ಲ, ಎಷ್ಟು
ಎಷ್ಟು ನಾರ್ಮಲ್ ಇರಬೇಕಿದ್ರೆ ಎಷ್ಟಕ್ಕಿಂತ ಜಾಸ್ತಿ ಇದ್ರೆ ನಾರ್ಮಲ್ ಅಂತ ಹೇಳ್ತೇವೆ. ನಮಗೆ ಗೊತ್ತಿರಬೇಕದು. ಯಾಕಂತ ಹೇಳಿದರೆ ನೋಡಿ, ಇವತ್ತು ಅವರು ತಪಾಸಣೆ ಇಟ್ಟುಕೊಂಡಿದ್ದಾರೆ, ಅದರಲ್ಲಿ ಹಿಮೋಗ್ಲೋಬಿನ್ ಚೆಕ್ ಮಾಡಿ, BP ಚೆಕ್ ಮಾಡಿ, ಶುಗರ್ ಚೆಕ್ ಮಾಡಿ. ಯಾಕಂತ ಹೇಳಿದರೆ ನಾವು ಅದೆಲ್ಲ ಚೆಕ್ ಮಾಡಲಿಕ್ಕೆ ಹೋಗೋದಿಲ್ಲ, ತಲೆ ತಿರುಗೋದು ಅಂತೇಳಿ ಸುಮ್ಮನೆ ಇರ್ತೇವೆ. 40 ವರ್ಷದ ನಂತರ 35 ವರ್ಷದ ನಂತರ BP ಶುಗರ್ ಚೆಕಪ್ ಮಾಡಲೇಬೇಕು. ನಾವು ನಮ್ಮಷ್ಟಕ್ಕೆ ತಲೆ ತಿರುಗೋದಕ್ಕೆ ಶರಬತ್ತು ಕುಡಿಯೋದಾ ಅಥವಾ ಎಂಥ ಜ್ಯೂಸ್ ಕುಡಿಯೋದು ಅಂಥದ್ದನ್ನೆಲ್ಲ ಮಾಡಬೇಕು. ಚೆಕಪ್ಪು ಮಾಡಲೇಬೇಕು. ಯಾಕಂತ ಹೇಳಿದರೆ ನಮಗೆ ಗೊತ್ತಾಗೋದಿಲ್ಲ ಏರುಪೇರು ಆಗುವಂಥದ್ದು BP ಶುಗರ್ಸ್ ಎಲ್ಲ ಅಲ್ವಾ. ನಾವು ತಿನ್ನುವ ಆಹಾರ ಪದ್ಧತಿ ಹೇಗಿದೆ ಅದನ್ನು ಹೊಂದಿಕೊಂಡು ಈಗಿನ ನಮ್ಮ ಜೀವನ ಶೈಲಿ ಇರ್ತದೆ. ಅದಕ್ಕೋಸ್ಕರ ನಾವು ಚೆಕಪ್ ಮಾಡಲೇಬೇಕು. ಎಷ್ಟಿರಬೇಕು ಹಿಮೋಗ್ಲೋಬಿನ್ ಅಂಶ ಮಹಿಳೆಯರಿಗೆ? 12ಕ್ಕಿಂತ ಮೇಲೆ, 12ಕ್ಕಿಂತ ಮೇಲೆ ಇದ್ರೊಳದು. ಆಮೇಲೆ 9ಕ್ಕಿಂತ ಕಡಿಮೆ ಬರಲೇಬಾರ್ದು. ಅದು ರಕ್ತಹೀನತೆಯ ಮಹಿಳೆ. ಗರ್ಭಿಣಿ ಸ್ತ್ರೀಯರಲ್ಲಿ ಕೂಡ ಹಾಗೆ ಆರೋಗ್ಯ ಇಲಾಖೆಯ ಆಶಾ ವರ್ಕರ್ಸ್ ಅವರನ್ನು ಫಸ್ಟ್ ಆಫ್ ಆಲ್ ಚೆಕಪ್ ಮಾಡುವಾಗ ಅವರ ಹಿಮೋಗ್ಲೋಬಿನ್ ಮಟ್ಟ ಎಷ್ಟಿದೆ ಅಂತ ನೋಡ್ತಾರೆ. ಅದು 9%ಕ್ಕಿಂತ ಕಡಿಮೆ ಇದ್ದರೆ ಅವರು ಗಂಡಾಂತರದ ಗರ್ಭಿಣಿ ಅಂತೇಳಿ ನಮಗೆ ಅವರ ಡಿಪಾರ್ಟ್ಮೆಂಟ್ ಪ್ರಕಾರ, ನಮ್ಮ ಡಿಪಾರ್ಟ್ಮೆಂಟ್ ಪ್ರಕಾರ ನಾವು ಅದನ್ನು ಐಡೆಂಟಿಫಿಕೇಷನ್ ಮಾಡಿ ಅವರಿಗೆ ಹೆಚ್ಚಿನ ಒತ್ತು ಕೊಟ್ಟು ಅವರು ಕಬ್ಬಿಣಾಂಶದ ಮಾತ್ರೆಗಳನ್ನು 3 ತಿಂಗಳು ತಗೋಬೇಕು ಅಂತೇಳಿ ಅವರಿಗೆ ನಾವು ಗೈಡ್ ಮಾಡ್ತೇವೆ. ಆಯಿತಾ? ಇದು ಯಾಕೆ? ನಮ್ಮಲ್ಲಿ ಒಂದು ಆರೋಗ್ಯವಂತ ಮಗು ಸಮಾಜಕ್ಕೆ ಬರಬೇಕು ಅಂತ ಹೇಳುವಂಥದ್ದು ಆರೋಗ್ಯ ಇಲಾಖೆ ಮತ್ತು ನಮ್ಮ ಇಲಾಖೆ ಜಂಟಿಯಾಗಿ ಮಾಡುವಂಥ ಕೆಲಸ. ಈ ಪೋಷಣ್ ಮಾಸಾಚರಣೆ ಉದ್ದೇಶ ಕೂಡ ಅದೇ. ಅಂದರೆ ಪೋಷಣ್ ಇಡೀ ವರ್ಷ ಇಡೀ ಕಾರ್ಯಕ್ರಮ, ಆದರೆ ಪೌಷ್ಟಿಕ ಆಹಾರ ಸಪ್ತಾಹ ಈ 1 ತಿಂಗಳ ಕಾರ್ಯಕ್ರಮ. ಇದರಲ್ಲಿ ನಾವು ಪ್ರತಿಯೊಂದು ಕೇಂದ್ರದಲ್ಲಿ ಮೊನ್ನೆ ನಾವು ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ದೇರಳಕಟ್ಟೆಯಲ್ಲಿ ಆಯೋಜನೆ ಮಾಡಿದೆವು ಮೊನ್ನೆ ಬುಧವಾರ ದಿನ. ಅದಕ್ಕೆ ಸಹ ಹಾಗೆ 120 ಬಗೆಯ ಪೌಷ್ಟಿಕ ಆಹಾರ ನಮ್ಮ ಮಹಿಳೆಯರು ರೆಡಿ ಮಾಡಿ ತಂದಿದ್ದು. ಅದು ಯೋಜನಾ ಮಟ್ಟದ ಕಾರ್ಯಕ್ರಮ, ತುಂಬ ಚೆನ್ನಾಗಿ ಮೂಡಿ ಬಂತು. ಅಂದರೆ ನಿಮ್ಮವರು ಸಹ ಅಲ್ಲಿಗೆ ಬಂದಿದ್ದಿರ್ಬೋದು. ಹಾಗೆ ನಾವು ಮಹಿಳೆಯರು ಮನಸ್ಸು ಮಾಡಿದರೆ ನಮ್ಮ ಮನೆಯಲ್ಲಿ ಯಾಕೆ ಈ ಪೌಷ್ಟಿಕ ಆಹಾರ ಮಾಡಲಿಕ್ಕೆ ಆಗ್ತಾ ಇಲ್ಲ? ನಮ್ಮ ಮನೆಯವರ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಮನೆಯಲ್ಲಿ ಮಹಿಳೆ ಸರಿಯಾಗಿ ಅಡುಗೆ ಮಾಡಿದರೆ ಮಾತ್ರ ಎಲ್ಲರಿಗೆ ಪೌಷ್ಟಿಕವಾದ ಆಹಾರ ಹೋಗಲಿಕ್ಕೆ ಸಾಧ್ಯ ಅಲ್ವಾ. ನಾವೇ ಹೊರಗಿಂದ ತಂದರೆ ಯಾಕೆ ಒಂದು ಅರ್ಧ ಗಂಟೆ ಫ್ರೀ ಮಾಡಿಕೊಡಿ. ಯಾಕಂತ ಹೇಳಿದರೆ ಎಲ್ಲರೂ ಈಗ ಇತ್ತೀಚಿನ ದಿನಗಳಲ್ಲಿ ಇಬ್ಬರು ಕೆಲಸಕ್ಕೆ ಹೋಗುವ ಕಾರಣ ಮನೆಯಲ್ಲಿ ಒತ್ತಡ ಇರ್ತದೆ ಅಲ್ವಾ, ಬೆಳಿಗ್ಗೆ ಕೂಡ ಸಾಯಂಕಾಲ ಕೂಡ. ಆದರೆ ಇಬ್ಬರು ಹಂಚಿಕೊಂಡು ಕೆಲಸ ಮಾಡಿದರೆ ಮಕ್ಕಳಿಗೆ ಕೂಡ ನಾವು ಕಲಿಸಬೇಕು. ಮಕ್ಕಳು ಬರೀ TV ನೋಡೋದು, ಮೊಬೈಲಲ್ಲಿ ಆಟ ಆಡೋದು, ಆಮೇಲೆ ಕಂಪ್ಯೂಟರಲ್ಲಿ ನೋಡೋದು ಅಷ್ಟಕ್ಕೆ ಸೀಮಿತಪಡಿಸಬಾರ್ದು. ನಮ್ಮ ಮಕ್ಕಳಿಗೂ ಕೂಡ ಸ್ವಲ್ಪ ಅಡುಗೆ ಕೆಲಸ, ಮನೆ ಕೆಲಸಕ್ಕೆ ಕಲಿಸಿಕೊಡ್ಬೇಕು ನಾವು. ಯಾಕಂತ ಹೇಳಿದರೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೆ ಸಮಾನ ಅಲ್ವಾ, ಹೌದಾ ಅಲ್ವಾ? ಗಂಡು ಮಕ್ಕಳು ಮಾತ್ರ, ಹೆಣ್ಣು ಮಕ್ಕಳು ಮಾತ್ರ ಕೆಲಸ ಮಾಡಬೇಕಂತ ಏನಾದರೂ ಬರೆದಿಟ್ಟಿದ್ದಾ? ಇಲ್ಲಲ್ಲ. ಗಂಡು ಮಕ್ಕಳು ಸಹ ಕೆಲಸ ಮಾಡಬೇಕು, ಹೆಣ್ಣು ಮಕ್ಕಳು ಸಹ ಸಮಾನವಾಗಿ ಕೆಲಸ ಮಾಡಬೇಕು. ಅದೇ ಅಲ್ಲಿ ಆಗ ನಮ್ಮ ಗಂಡು ಹೆಣ್ಣಿನ ತಾರತಮ್ಯವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಅದೇ ರೀತಿ ಈ ಒಂದು ಪೋಷಣ್ ಮಾಸಾಚರಣೆ ಉದ್ದೇಶ ಒಂದು ಮಕ್ಕಳ ಮರಣದ ಪ್ರಮಾಣವನ್ನು ಕಡಿಮೆ ಮಾಡುವಂಥದ್ದು. ನಮ್ಮಲ್ಲಿ ಹುಟ್ಟುವಂತಹ ಮಕ್ಕಳು ಈಗ 1,000 ಮಕ್ಕಳ ಜನನಾದರೆ ಅದರಲ್ಲಿ 5-6 ಮಕ್ಕಳು ಸಾಯ್ತಾರೆ. ಮೊದಲು 25% ಇತ್ತು, 25 ಇತ್ತು, ಈಗ 6% ಬಂದಿದೆ. ಅದು ಕೂಡ ಕಡಿಮೆ ಆಗಬೇಕು. ಅಂದರೆ ನಮ್ಮಲ್ಲಿ 0 ಹುಟ್ಟಿದ ಮಕ್ಕಳು ಎಲ್ಲರೂ ಬದುಕಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಪೋಷಣ್ ಮಾಸಾಚರಣೆಯ ಕಾರ್ಯಕ್ರಮವನ್ನು ಮಾಡಿಕೊಂಡು ಜನರಿಗೆ ಮಾಹಿತಿಯನ್ನು ಕೊಡಬೇಕು. ಯಾಕಂತ ಹೇಳಿದರೆ ಕೆಲವು ವೈದ್ಯಕೀಯ ಕಾರಣದಿಂದ ಸಾಯುವಂಥದ್ದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅಪೌಷ್ಟಿಕತೆಯಿಂದ, ರಕ್ತಹೀನತೆಯಿಂದ, ಅದೇ ರೀತಿ ಗರ್ಭಿಣಿ ಇರುವಾಗ ಸರಿಯಾದ ಆರೈಕೆ ಇಲ್ಲದೆ ಅವರು ಸರಿಯಾದ ಪೌಷ್ಟಿಕಾಹಾರವನ್ನು ತಗೊಳ್ಳದೆ ಅವರು ಪಡೆಯುವಂಥ ಮಗು ಅಪೌಷ್ಟಿಕ ಮಗುವಾಗಿ ಬೆಳೀತದೆ. ಅದಕ್ಕೋಸ್ಕರ ಗರ್ಭಿಣಿ ಇರುವಾಗಲೇ ನಮ್ಮ ಇಲಾಖೆಯಿಂದ ನಾವು ಮಾಹಿತಿಯನ್ನು ಕೊಡುವಂಥದ್ದು, ಆರೋಗ್ಯ ಇಲಾಖೆಯಿಂದ ವೈದ್ಯಕೀಯ ವ್ಯವಸ್ಥೆಯನ್ನು ಅವರಿಗೆ ಹೇಳುವಂಥದ್ದು. ಆಯಿತಾ? ಇದು ಆಮೇಲೆ ಕಿಶೋರಿಯರು, ಈ ನಮ್ಮ ಕಿಶೋರಿಯರೇ ಮುಂದೆ ನಮ್ಮ ತಾಯಂದಿರು. 11ರಿಂದ 18 ವರ್ಷದ ಹುಡುಗಿಯರು ಕಿಶೋರಿಯರು ಅಂತ ಹೇಳ್ತೇವೆ ನಮ್ಮ ಇಲಾಖೆಯ ಪ್ರಕಾರ. ಆ ಕಿಶೋರಿಯರಿಗೆ ನಾವು ಮಾಹಿತಿ ಕೊಟ್ಟು ಅವರಿಗೆ ಒಂದು ಕಿಶೋರಿ ಸಂಘ ಅಂತ ರಚನೆ ಮಾಡಿದ್ದೇವೆ. ಅವರಿಗೆ ಆ ಸಂಘದಲ್ಲಿ ಏನು ಅಂತ ಹೇಳಿದರೆ 18 ವರ್ಷದ ನಂತರ ಅವರಿಗೆ ಮದುವೆ ಮಾಡಬೇಕಂದ್ರೆ 18 ವರ್ಷದ ಒಳಗೆ ಮದುವೆ ಮಾಡಿದ್ರೆ ಅದನ್ನು ಬಾಲ್ಯ ವಿವಾಹ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಆ ಪ್ರಾಯದಲ್ಲಿ ಆ ಕಿಶೋರಿಯರು ಕೂಡ ಸರಿಯಾದ ಪೌಷ್ಟಿಕಾಹಾರ ತಗೊಂಡ್ರೆ ಮುಂದೆ ಅವರು ತಾಯಿಯಾಗುವರು ಅಲ್ವಾ. ಅವರು ನಮಗೆ ಒಳ್ಳೆಯ ಒಂದು ಒಂದು ಮದುವೆ ಆದಮೇಲೆ ಒಂದು ಆರೋಗ್ಯವಂತ ಮಗುವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳೋ ನಿಟ್ಟಿನಲ್ಲಿ ಅವರಿಗೆ ನಾವು ಕಿಶೋರಿಯರಿಗೆ ಆ ಒಂದು ಮಾಹಿತಿಯನ್ನು ಕೊಡುವಂಥದ್ದು. ಅವರಲ್ಲಿ ಕೂಡ ರಕ್ತಹೀನತೆ ಬರಬಾರ್ದು ಕಿಶೋರಿಯರಿಗೆ ಕೂಡ. ಅದೇ ರೀತಿ ನಮ್ಮಲ್ಲಿ ಬಾಣಂತಿಯರ ಮರಣ ಅದು ಅಪರೂಪ. ಲಾಸ್ಟ್ ಟೈಮ್ ನಮ್ಮ ಬಿ ಹೋಬಳಿಯಲ್ಲಿ ಒಂದಾಗಿದೆ ಬಾಣಂತಿಯರ ಮರಣ ಅಂತ ಹೇಳಿದರೆ ಅದು ಏನಾದರೂ ಅಂತಹ ಕಾರಣದಲ್ಲಿ ಅದು ಕೂಡ ಒಂದು ಬ್ಲೀಡಿಂಗ್ ಆಗುವಂಥದ್ದು, ರಕ್ತಸ್ರಾವ ಆಗುವಂಥದ್ದು 1ನೇ ಕಾರಣ ಅದು. ಮತ್ತು ರಕ್ತಸ್ರಾವ ಆಗಿ ನಿಲ್ಲದೇ ಇರುವಂಥದ್ದು ಅದು ಒಂದು ವೈದ್ಯಕೀಯ ಕಾರಣ. ಮತ್ತು ಕೆಲವೊಂದು ಸಲ ಎಡವಟ್ಟು ಅದು ಹೇಳಲಿಕ್ಕೆ ಆಗೋದಿಲ್ಲ, ಏನು ಮಾಡಲಿಕ್ಕೆ. ನಮ್ಮ ಮೂಡಬಿದ್ರೆಯಲ್ಲಿ ಒಂದು ಕೇಸ್ ಲಾಸ್ಟ್ ಟೈಮ್ ಆಗಿದೆ, ಬಿ ಹೋಬಳಿಯಲ್ಲಿ ಒಂದು ಕೇಸ್ ಅಂತ ಬಾಣಂತಿದ್ದು ಮರಣ ಆಗಿದೆ ಕಳೆದ ಅಕ್ಟೋಬರ್ ತಿಂಗಳದ್ದು ನಮ್ಮ ಧರ್ಮನಗರ ಏರಿಯಾದ ವ್ಯಾಪ್ತಿಯಲ್ಲಿ.
ಅದು ವೈದ್ಯಕೀಯ ಕಾರಣದಿಂದಲೇ, ಅಂದರೆ ಸಮಸ್ಯೆ ಇದ್ದದವರಿಗೆ ಬಿ ಪಿ ಶುಗರ್ ಹೈ ಇತ್ತು, ಹಾಗಾಗಿ ಅವರಿಗೆ ರಕ್ತಸ್ರಾವ ಆಗಿ ನಿಲ್ಲೇ ಇಲ್ಲ ಅಂತ ಸಂದರ್ಭ ಆಗಿದೆ. ಆವಾಗಲೂ ಕೂಡ ನಾವು ಹಾಗೆ ಗರ್ಭಿಣಿ ಡೆಲಿವರಿಗೆ ಹೋದಾಗ ಹಾಸ್ಪಿಟಲಲ್ಲಿ ಕೂಡ ನಾವು ಸರಿಯಾದ ಒಂದು ವ್ಯವಸ್ಥೆ, ಅದೇ ರೀತಿ ಹಾಸ್ಪಿಟಲಲ್ಲಿ ಒಳ್ಳೆಯ ವೈದ್ಯಾಧಿಕಾರಿಗಳನ್ನು ನೋಡಿಕೊಂಡು ನಾವು ಡೆಲಿವರಿ ಆಗೋ ಸಂದರ್ಭ ಒಳ್ಳೆಯದು ಅಂತ ಹೇಳುತ್ತಾ, ಆನಂತರ ಇಲಾಖೆಯಿಂದ ಇದಕ್ಕೆ ಪೂರಕವಾಗಿ ನಾವು ಈಗ ಪೋಷಣ ಮಾಸಾಚರಣೆ ಅಂಗವಾಗಿ ನೀವು ಮಾತೃ ವಂದನ ಅಂತ ಯೋಜನೆ ಅಂತ ಅಂಗನವಾಡಿಯಿಂದ ಮೂಲಕ ನಾವು ಮೊದಲ ಗರ್ಭಿಣಿಗೆ ಮತ್ತು ಎರಡನೇ ಹೆರಿಗೆಯಲ್ಲಿ ಹೆಣ್ಣು ಮಗುವಾದರೆ, ಗಂಡು ಮಗುವಾದ್ರಲ್ಲ ಅವರಿಗೆ ಪ್ರೋತ್ಸಾಹಧನವನ್ನು ಕೊಡುವಂಥ ಒಂದು ಯೋಜನೆ ಇದೆ. ಇದು ಅಂಗನವಾಡಿಯಲ್ಲಿ ದಾಖಲಾಗಬೇಕು. ಅವರು ಗರ್ಭಿಣಿ ಇರುವಾಗಲೇ ತಾಯಿ ಕಾರ್ಡ್ ಪಡ್ಕೊಂಡಿರಬೇಕು ಆರೋಗ್ಯ ಇಲಾಖೆಯಿಂದ. ಅದೇ ರೀತಿ ಅವರದ್ದು ಚುಚ್ಚುಮದ್ದಿನ ಕಾರ್ಡ್ ಇರಬೇಕು. ಅದೇ ರೀತಿ ಅವರದ್ದು ಆಧಾರ್ ಇರಬೇಕು ಗಂಡ ಹೆಂಡತಿದ್ದು, ಅಥವಾ ಅವರಿಗೊಂದು ಇ-ಶ್ರಮ್ ಕಾರ್ಡ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಆ ಕಾಪಿಯನ್ನು ಒಂದು ಅಪ್ಲೋಡ್ ಮಾಡಲಿಕ್ಕಿದೆ. ಬಿ ಪಿ ಎಲ್ ಕಾರ್ಡ್ ಆದರೆ ಸಮಸ್ಯೆ ಇಲ್ಲ, ಬಿ ಪಿ ಎಲ್ ಕಾರ್ಡ್ ಆಗ್ತದೆ. ಎ ಪಿ ಎಲ್ ಕಾರ್ಡ್ ಆದರೆ ಇ-ಶ್ರಮ್ ಕಾರ್ಡ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು. ಕೊಟ್ಟಾಗ ಫಸ್ಟ್ 3 ತಿಂಗಳ ತಕ್ಷಣವೇ ತಾಯಿ ಕಾರ್ಡ್ ಪಡ್ಕೊಂಡು ಅದನ್ನು ಎಂಟ್ರಿ ಮಾಡ್ತಾರೆ 3 ತಿಂಗಳಲ್ಲಿ. ಆನಂತರ 5 ತಿಂಗಳಲ್ಲಿ ಪುನಃ ಇಂಜೆಕ್ಷನ್ ಆಗ್ತದೆ, ಅದನ್ನು ಪುನಃ ಅವರು ಫೀಡ್ ಮಾಡ್ತಾರೆ. ಹಾಗೆ ಅವರಿಗೆ ಮೊದಲ ಕಂತಲ್ಲಿ 3,000, ಎರಡನೇ ಕಂತಲ್ಲಿ 2,000, ಒಟ್ಟು 5,000 ರೂಪಾಯಿಯನ್ನು ಅವರ ಅಕೌಂಟಿಗೆ ನೇರವಾಗಿ ಜಮೆ ಮಾಡಲಾಗುವುದು. ಅದೇ ಎರಡನೇ ಹೆರಿಗೆಯಲ್ಲಿ ಹೆಣ್ಣು ಮಗುವಾದರೆ ಅವರಿಗೆ 6,000 ಪ್ರೋತ್ಸಾಹಧನವನ್ನು ಮಗುವಿಗೆ 3.5 ತಿಂಗಳ ಆದ ಮೇಲೆ ಅವರಿಗೆ ಚುಚ್ಚುಮದ್ದು ಕೊಟ್ಟ ಒಂದು ಡೇಟನ್ನು ಅವರು ಹಾಕಲಿಕ್ಕಿದೆ. ಆದ ನಂತರ ಆ ಒಂದು ಸ್ಕೀಮು ಅವರಿಗೆ ಸಿಗುವಂಥದ್ದು. ಅದೇ ರೀತಿ ಭಾಗ್ಯಲಕ್ಷ್ಮಿಯಲ್ಲಿ ಈಗ 18 ವರ್ಷ ಆಯಿತು ನಮ್ಮ ಮಕ್ಕಳಿಗೆ. 2001-4-2006ರಲ್ಲಿ ಈ ಯೋಜನೆ ಪ್ರಾರಂಭವಾಗಿದೆ. ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ 18 ವರ್ಷ 1-4-2006ರಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ಮೊನ್ನೆ ಏಪ್ರಿಲ್ಗೆ 18 ವರ್ಷ ಆಯಿತು. ಅವರಿಗೆ ಇವಾಗ 42,500 ರೂಪಾಯಿ ಅವರ ಅಕೌಂಟಿಗೆ ನೇರವಾಗಿ ಜಮೆ ಮಾಡುವಂತಹ ಒಂದು ಯೋಜನೆ. ಯಾಕಂತಂದರೆ ಇದು ಹೆಣ್ಣು ಮಗುವಿನ ಜನನವನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಭಾಗ್ಯಲಕ್ಷ್ಮಿ ಒಂದು ಕುಟುಂಬದ 2 ಮಕ್ಕಳಿಗೆ, ಅದು ಬಿ ಪಿ ಎಲ್ ಕುಟುಂಬದಲ್ಲಿ ಹುಟ್ಟಿದಂತಹ ಮಕ್ಕಳಿಗೆ ಮಾತ್ರ ಈ ಸೌಲಭ್ಯ ಕಲ್ಪಿಸಲಾಗುತ್ತದೆ. ಅದೇ ರೀತಿ ನೀವು ಅಂಗನವಾಡಿಯಲ್ಲಿ ಮೂಲಕ ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ನಮ್ಮ ಕಚೇರಿಗೆ ಕೊಡಬೇಕು. ಆಗ ಅವರ ಅಕೌಂಟಿಗೆ ಅಮೌಂಟನ್ನು ಜಮೆ ಮಾಡಲಿಕ್ಕೆ ನಾವು ಪ್ರಸ್ತಾವನೆಯನ್ನು ಕೇಂದ್ರ ಕಚೇರಿಗೆ ಕಳಿಸಿಕೊಡುವುದು. ಈಗ ಪ್ರೋಸೆಸ್ ಮಾಡ್ತಾ ಇದ್ದೇವೆ. ನಿಮ್ಮ ಅಕೌಂಟಿಗೆ ಜಮೆ ಆದ ತಕ್ಷಣ ನಮ್ಮ ಮಕ್ಕಳಿಗೆ ಪರಿಪಕ್ವ ಮಕ್ಕಳಕ್ಕೆ ಮಕ್ಕಳು ಇದ್ದಾರೆ, ಅವರ ಮಾಹಿತಿಯನ್ನು ಈಗ ನಿಮ್ಮ ತಾಯಂದಿರು ಆ ಮಗುವಿನ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿ ನಮಗೆ ಕೊಡಬೇಕು. ಕೊಟ್ಟಾಗ ನಾವು ತುಂಬ ದಾಖಲೆ ಮಕ್ಕಳು ಶಾಲೆಗೆ ಹೋಗಬೇಕು, ಆಮೇಲೆ ಅದಕ್ಕೆ ಬಾಲ್ಯ ವಿವಾಹ ಮಾಡಲಿಕ್ಕೆ ಅಂತ ಹೇಳಿ ತಿರುಗಣ ಕೊಡಬೇಕು. ಅದೇ ರೀತಿ ಬ್ಯಾಂಕ್ ಪಾಸ್ಬುಕ್ ಒಂದು ಅವರು ಮೊದಲು ಮಾಡಿದ್ರೆ ಅದು ಚಾಲ್ತಿಯಲ್ಲಿ ಇರ್ತದೆ, ಅದನ್ನು ಪುನಃ ನೀವು ಬ್ಯಾಂಕಿಗೆ ಹೋಗಿ ಅದು ಚಾಲ್ತಿಯಲ್ಲಿ ಇದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡು ಬ್ಯಾಂಕಲ್ಲಿ ಕ್ಲಿಯರ್ ಮಾಡಿ ಕೊಡಬೇಕು. ಒಂದು ವೇಳೆ ಅದು ಡ್ರಾಪ್ ಆಗಿದ್ರೆ ನಿಮಗೆ ಹಣ ಬರುವುದಿಲ್ಲ. ಅದಕ್ಕೋಸ್ಕರ ಹೇಳುವಂಥದ್ದು ಇದು ಭಾಗ್ಯಲಕ್ಷ್ಮಿ ಯೋಜನೆ. ಇದು ನಮ್ಮ ಇಲಾಖೆಯಲ್ಲಿ ಸಿಗುವಂಥ ಯೋಜನೆ. ಅದೇ ಅಂಗನವಾಡಿಯಲ್ಲಿ ಮಕ್ಕಳಿಗೆ ನಾವು ಪೌಷ್ಟಿಕ ಆಹಾರ, ಗರ್ಭಿಣಿಯರಿಗೆ, ಬಾಣಂತಿಯರಿಗೆ, ಅದೇ ರೀತಿ 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಮನೆಗೆ ಆಹಾರಗಳನ್ನು ಕೊಡುವುದು. ಇದು ಇಷ್ಟು ಇಲಾಖೆಯ ಬಗ್ಗೆ ಮಾಹಿತಿ. ಮತ್ತು ನಮ್ಮ ಪೌಷ್ಟಿಕ ಆಹಾರಗಳೆಲ್ಲ ಬಹಳ ಚೆನ್ನಾಗಿ ರುಚಿಯಾಗಿ ನಮ್ಮ ಮಿಲೆಟ್ಗಳನ್ನು ಉಪಯೋಗಿಸಿಕೊಂಡು ನೀವು ಪೌಷ್ಟಿಕ ಆಹಾರ ಹೆಚ್ಚಾಗಿ ಮಾಡಿದ್ದೀರಿ. ಸೊಪ್ಪು ತರಕಾರಿಗಳೆಲ್ಲ ಪೌಷ್ಟಿಕ ಆಹಾರ ಮಾಡಿದ್ದೀರಿ, ತುಂಬ ಚೆನ್ನಾಗಿ ಮಾಡಿದ್ದೀರಿ. ತಂದಂಥ ಎಲ್ಲರಿಗೂ ಕೂಡ ಇಲಾಖಾ ವತಿಯಿಂದ ತುಂಬ ಹೃದಯದ ಧನ್ಯವಾದ. ಅದೇ ರೀತಿ ಇವತ್ತು ಅದಕ್ಕೆ ಫಸ್ಟ್, ಸೆಕೆಂಡ್, ಥರ್ಡ್ ಅದೇ ರೀತಿ ಮಾಡಿಕೊಂಡು ಬಂದ ಎಲ್ಲರಿಗೂ ಕೂಡ ಸಮಾಧಾನ ಬಹುಮಾನವನ್ನು ನಮ್ಮ ಕಾರ್ಯಕರ್ತೆಯವರು ಹೊರದವರು ಅಚ್ಚುಕಟ್ಟಾಗಿ ನಮ್ಮ ಮೇಲ್ವಿಚಾರಣೆಗೆ ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಅಂಗನವಾಡಿ ಕೇಂದ್ರದ ಪರವಾಗಿ ಹಾಗೂ ನಮ್ಮ ದೇವಸ್ಥಾನದ ಟ್ರಸ್ಟ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಕೆಳಗಡೆ ಮಾಡಿದಂತ ಶ್ರೀಮಾನ್ ಪರಮ ಪೂಜ್ಯರಾದ ನಮ್ಮ ಮಾನವ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಬಹಳ ಸಂತೋಷಗೊಳಿಸ್ತಾ ಇದೆ. ಪ್ರತಿ ವರ್ಷ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ವತಿಯಿಂದ ಪೌಷ್ಟಿಕ ಆಹಾರದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷ ಕೂಡ ನಡೆಸ್ತಾ ಇದ್ದಾರೆ. ಒಂದು ಮಹಿಳೆಯರಿಗೆ
ಯಾವ ರೀತಿಯ ಆಹಾರವನ್ನು ಯಾವ ಸಮಯಕ್ಕೆ ಬೇಕು ಹಾಗೂ ಮುಂದಿನ ಸಮಾಜವನ್ನು ಆರೋಗ್ಯಯುತ ಸಮಾಜವನ್ನು ಹೇಗೆ ನಿರ್ಮಾಣ ಮಾಡಬೇಕು ಎಂಬ ವಿಷಯದಲ್ಲಿ ಅವರು ಬಹಳ ವಿಸ್ತಾರವಾಗಿದೆ. ನಿಜವಾಗಿಯೂ ನಾವು ಅವರು ಹೇಳಿದಾಗೆ ಒಂದು ತಲೆಯಲ್ಲಿ ಅನ್ನ ಸ್ವಲ್ಪ ಸಾಂಬಾರು ಸಿಕ್ಕಿದ್ರೆ ನಮ್ಮ ಹೊಟ್ಟೆ ತುಂಬಿರುವುದಾದ್ರೆ ನಮ್ಮ ರಕ್ತಕ್ಕೆ ನಮ್ಮ ಆರೋಗ್ಯಕ್ಕೆ ಬೇಕಾದಂತಹ ಆಹಾರದಲ್ಲಿ ಏನು ಎಂಬ ಬಗ್ಗೆ ನಾವು ಯಾವಾಗಲೂ ನಮ್ಮ ನಾಲಿಗೆಯ ಜೀವನಿಗೆ ಅನುಸರಿಸಿ ನಾವು ಆಹಾರ ಸೇರಿಸಿದ್ರೆ ಹೊರತು ಅದರ ಮಾಹಿತಿಯಿಂದ ನಾವು ತೆಗೆದ ಇಲ್ಲ. ನಾವು ಸೇರಿಸುವ ಆಹಾರದಲ್ಲಿ ಅದು ಗಾಳಿಯಾಗಿ ಸೇರಿಸುವ ಆಹಾರವಾಗಿ ಶೇಕಡ 75% ಕುಲುಷಿತವಾಗಿದೆ ಎಂಬ ಆರೋಗ್ಯ ಇಲಾಖೆ ಮಾಹಿತಿ ನಮಗೆ ಮೊದಲೇ ಗೊತ್ತಿದೆ. ಯಾವ ವಸ್ತುವನ್ನು ಒಂದು ಪ್ರಮಾಣವನ್ನು ಹೊಂದಿರದಿದ್ದರೂ ಕೂಡ ಅದನ್ನು ಸುರಕ್ಷಿತವಾಗಿರುವಂತಹ ವ್ಯಾಪಾರಿ ಅದಕ್ಕೆ ಬೇಕಾದ ಮೆಡಿಸಿನ್ ಹಾಕಿ ಅವರು ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಅವರು ಬೆಳವಣಿಗೆಗೆ ಉಪಯೋಗಿಸುವ ಒಂದು ಕೆಮಿಕಲ್ ಇದೆ. ನಿಜವಾಗಿಯೂ ಬೆಳವಣಿಗೆಗೆ ಮಾತ್ರ ಉಪಯೋಗಿಸಬೇಕು. ಆದರೆ ಬೆಳವಣಿಗೆಗೆ ಸಂಬಂಧಪಟ್ಟಂತಹ ಕೆಲವು ಮಕ್ಕಳು ಬಂದು ನಮ್ಮಲ್ಲಿಂದ ಒಂದು ಬೆಳವಣಿಗೆ ಹೋಗ್ತಾ ಇದ್ದಾರೆ. ನಾನು ಮಾರ್ಕೆಟಿಗೆ ಹೋದಾಗ ನಾವು ಆ ಹುಡುಗ ಮಾವಿನ ಕೆಲಸ ಮಾಡ್ತಾ ಇದ್ದಾರೆ. ಅದು ಅಷ್ಟು ಆರೋಗ್ಯಕ್ಕೆ ಮಾರಕವಾದಂತಹ ಕೆಮಿಕಲನ್ನು ನಾವು ತೆಗೆದ ಮಾವಿನ ಹಣ್ಣನ್ನು ಮಾವಿನ ಕಾಯನ್ನು ಮಾಗಿಸುವ ಉದ್ದೇಶದಲ್ಲಿ ಅದನ್ನು ಹಾಕಿ ನಾವು ಕೆಲಸ ಮಾಡ್ತಾ ಇದ್ದಾರೆ. ಹಾಗಿರುವಾಗ ಸಮಾಜದಲ್ಲಿ ಆರೋಗ್ಯ ಬೇಕಾಗಿ ಇಂತಹ ಅನಾರೋಗ್ಯವನ್ನು ಬದಲಿಸುವಂತಹ ಒಂದು ಉತ್ತಮ ಮಾಹಿತಿಯನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಮತ್ತೊಬ್ಬ ಆರೋಗ್ಯ ಇಲಾಖೆಯವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕ್ಷೇತ್ರದ ಮಾತನಾಡುವ ಮುಂದಿನ ದಿನಗಳಲ್ಲಿ ನಾವೇ ಬೆಳೆಸಿದಂತಹ ಸಾವಯವ ಕೃಷಿ ಮುಂದಿನ ಅದನ್ನು ತಂದು ನಿಮಗೆ ಮನೆಯಲ್ಲಿ ಉಪಯೋಗವಾಗಿ ವಿವಿಧ ವಸ್ತುವನ್ನು ಇಲ್ಲಿ ಮಾರಾಟ ಮಾಡಲಿಕ್ಕೆ ಕೂಡ ಅವಕಾಶದ ಬಗ್ಗೆ ಕೂಡ ನಾನು ಚಿಂತನೆ ನಡೆಸ್ತಾ ಇದ್ದೇನೆ. ನಮ್ಮ ಸಸ್ಯಗಳಲ್ಲಿ ಅದರ ಬಗ್ಗೆ ವಿಮರ್ಶೆ ಮಾಡಿ ಇಲ್ಲಿ ಕೂಡ ನಮ್ಮ ಮಂಗಳೂರಲ್ಲಿ ಕೂಡ ನಾವು ಪೋಸ್ಟ್ ಆಫೀಸಿನಲ್ಲಿ ಸುಮಾರು 5 ವರ್ಷದಿಂದ ಸಾವಯವ ಕೃಷಿಯ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದೇವೆ. ಅಂತಹ ಶಿಕ್ಷಣದ ಭಾಗದಲ್ಲೂ ಕೂಡ ಹೆಚ್ಚೆಚ್ಚ ತಲೆಗಾಗಿ ಸಿಗುವುದಕ್ಕೆ ಬೇಕಾದದ್ದು ಮುಖಾಮಿಕೆಯನ್ನು ಪ್ರಾರ್ಥಿಸಿದ ಪರಮಪೂಜ್ಯ ಶ್ರೀ ಶ್ರೀ ಹನುಮಂತ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈಗಾಗಲೇ ಸಮಯ ವೇದಿಕೆಯಲ್ಲಿರುವ ಗಣ್ಯರೇ ಅದೆಲ್ಲ ಶಿಶಕ್ತಿ ಉದ್ದಿನ ಮಾತೃ ಮಂಡಳಿ ಸದಸ್ಯರು ವಿಶೇಷ ರೀತಿಯ ಪೌಷ್ಟಿಕ ಆಹಾರದ ಎಲ್ಲ ತಾಯಂದಿರಿಗೂ ವಂಚಿತ. ಇವತ್ತಿನ ಕಾಲಘಟ್ಟದಲ್ಲಿ ಇದು ತುಂಬ ಅವಶ್ಯಕ. ಆದರೆ ಇವತ್ತು ತಂದಿರುವಂಥ ಮನೆಯವರಿಗೆ ಮನೆಗೆ ಹೋದ ಮೇಲೆ ನಮ್ಮ ಮಕ್ಕಳಿಗೆ ನಾವು ಏನು ಬಡಿಸಿದ್ದೇವೆ ಅಂತೇಳಿ ಒಮ್ಮೆ ನಮ್ಮನ್ನು ನಾವು ಆತ್ಮವಿಮರ್ಶೆ ಮಾಡಿದ್ದೇವೆ. ನಾವು ನಾಳೆಯಿಂದಲೇ ಕೋಳಿ ಮಾಂಸಕ್ಕೆ ಮೀನು ಫ್ರೈಗೆ ಹೋಗುವವರು ಹೌದವರು ಅಂತ ನಮ್ಮನ್ನು ನಾವೇ ಆತ್ಮವಿಮರ್ಶೆ ಮಾಡ್ತೇವೆ. ಇವತ್ತು ಮಾತ್ರ ಟೀಚರ್ ಹೇಳಿದ್ದಕ್ಕೆ ಶಂಕರ ಮೇಡಮ್ ಹೇಳಿದ್ದಕ್ಕೆ ಒಂದಷ್ಟು ಮಂದಿ ತಂದಿದೆ. ಯಾವುದು ಸೂಕ್ಷ್ಮ ತರಕಾರಿ ಇದೆಲ್ಲ ಒಂದಿದೆ. ಆದರೆ ಒಂದು ವರ್ಷದಲ್ಲಿ ಈ ಒಂದು ದಿನಕ್ಕೆ ಮಾತ್ರ ನಮ್ಮದು ಪೌಷ್ಟಿಕ ಆಹಾರದ ವ್ಯವಸ್ಥೆ ಸಿಕ್ಕಿದ್ದಾಗಿದೆ. ಅದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಕೈಕರಿಯವರ ಒತ್ತಾಯಕ್ಕೆ ನಾನು ತಿಳ್ಕೊತೇನೆ. ಯಾಕಂದ್ರೆ ಎಲ್ಲ ಕಡೆಗೆ ಪರಿಸ್ಥಿತಿ ನಮ್ಮ ಮನೆಯಲ್ಲಿ ಸೇರಿಸಿ ನಮಗೆ ಯಾಕಂತೇಳಿದ್ರೆ ಒಂದು ದಿನ ಹೆಚ್ಚು 3 ದಿನ ಕೂಡ ಆ ಮೀನು ಅಲ್ಲಿ ಇರ್ತದೆ. ಕೋಳಿ ಮಾಂಸದಂತೆ ಎಲ್ಲವನ್ನು ತಿಂಡಿ ಮಾಡಿ ಅಲ್ಲಿ ಇರ್ತದೆ. ಒಂದೊಂದೇ ಪೀಸು ಒಂದೊಂದೇ ದುಡ್ಡು ಒಂದೊಂದೇ. ಸಾಮಾನ್ಯವಾಗಿ ನಾನು ತಿಳ್ಕೊಂಡಿರುತ್ತೆ. ನಾನು ಪ್ರಾರ್ಥನೆ ಮಾಡಿದಂತ ಎಲ್ಲರ ಮನೆ ಪರಿಸ್ಥಿತಿ ಇದೆ. ಅವರು ಪಾಪ
ಇನ್ನೊಂದು ದಿನ ಮದ್ಯ ಕುಡಿಯುವವರಿಗೆ ಮದ್ಯವಂತರ ಶಿಬಿರ ಮಾಡಿದ ಹಾಗೆ ಕುರ್ಕುರೆ ಲೇಸ್ ಬರ್ಗರ್ ತಿನ್ನುವುದನ್ನು ತಿಳಿಸುವುದಕ್ಕಾಗಿ
ಹಬ್ಬಕ್ಕ